ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಿಕ್ಕಿರುವಂತಹ ನೋಟ್ಬುಕ್ನ ಸೀಕ್ರೆಟ್ ಅನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಇತ್ತೀಚೆಗೆ ಜೈಲಿನಲ್ಲಿದ್ದುಕೊಂಡು ಮೊಬೈಲ್ನಲ್ಲಿ ಮಾತನಾಡ್ತಿರುವಂಥ ದೃಶ್ಯ ವೈರಲ್ ಆಗಿತ್ತು. ಅಲ್ಲಿ ಒಂದಷ್ಟು ವಸ್ತುಗಳು ಕೂಡ ಲಭ್ಯ ಆಗಿದೆ. ಅಲ್ಲಿ ಸಿಕ್ಕ ನೋಟ್ಬುಕ್ನ ಸೀಕ್ರೆಟ್ ಅನ್ನು ನೋಡಿ ಪೊಲೀಸರು ಶಾಕ್ ಆಗಿದ್ದಾರೆ. ಶಿವ ಪಾರ್ವತಿ ಅಂತ ಡೈರಿಯಲ್ಲಿ ಪ್ರಜ್ವಲ್ ರೇವಣ್ಣ ಬರೆದುಕೊಂಡಿದ್ದಾರೆ. ಜೊತೆಗೆ ಯುವತಿಯೋರ್ವಳ ಹೆಸರನ್ನು ಕೂಡ ಡೈರಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಡೈರಿಯಲ್ಲಿ 3 ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಪ್ರಜ್ವಲ್. ಡೈರಿಯನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಇಂಟ್ರೆಸ್ಟಿಂಗ್ ವಿಚಾರಗಳು ಬೆಳಕಿಗೆ ಬಂದಿದೆ. ಹಾಗಾದ್ರೆ ಆ ಶಿವ ಪಾರ್ವತಿ ಯಾರು, ಆ ಯುವತಿ ಯಾರು, ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸಿದ್ದಾವೆ. ಮೊದಲನೇದಾಗಿ ದೃಶ್ಯವನ್ನ ನೋಡಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹನ ಇದು. ರೆಸಾರ್ಟ್ ಅಂತ ಕರಿಬಹುದು, ಅಥವಾ ಸ್ವತಃ ಪ್ರಜ್ವಲ್ ರೇವಣ್ಣ ಮನೆಯ ವಾತಾವರಣದಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತ ಅನ್ಕೋಬಹುದು. ನೋಡಿ ಎಷ್ಟು ಆರಾಮಾಗಿ ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ. ಅಲೋಕ್ ಕುಮಾರ್ ಅವರು ಇದರ ಬಗ್ಗೆಗೆ ಗಂಭೀರ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಬೇಕಾಗತ್ತೆ. ಮೊದಲನೇ ಬಾರಿಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅಂದರೆ ಜೈಲಿನಲ್ಲಿ ಕೈದಿಗಳು ಯಾವೆಲ್ಲ ವಸ್ತುಗಳನ್ನು ಇಟ್ಕೊಂಡಿಲ್ಲ ಅನ್ನೋದ್ರ ಮೇಲೆ ಮೊಬೈಲ್ ಲಭ್ಯ ಆಗಿರೋದಿಲ್ಲ, ಆಮೇಲೆ ಸಿಗತ್ತೆ. ಬ್ಯಾರಕ್ನಲ್ಲಿಯೂ ಕಾಮುಕತೆ ಮೆರೆದ ಪ್ರಜ್ವಲ್ ರೇವಣ್ಣ ಮಾಡೆಲ್ ಯುವತಿಯರ ಫೋಟೋವನ್ನು ಕತ್ತರಿಸಿಟ್ಟುಕೊಂಡಿರುವ ಮಾಹಿತಿ ಇದೆ. ಪೇಪರ್ ಹಾಗೂ ಮ್ಯಾಗಝಿನ್ಗಳಲ್ಲಿ ಬರುವಂತಹ ಮಾಡೆಲ್ಗಳ ಫೋಟೋನ ತಾನು ಕತ್ತರಿಸಿಟ್ಕೊಂಡಿದ್ದಾನೆ. ಫೋಟೋ ನೋಡಿ ತನ್ನ ಕಾಮದಾಹವನ್ನು ಪ್ರಜ್ವಲ್ ರೇವಣ್ಣ ತೀರಿಸ್ಕೊಳ್ತಿದ್ದ ಅನ್ನುವಂಥ ಮಾಹಿತಿ. ಪೆನ್ ಡ್ರೈವ್ನಲ್ಲೂ ಅಶ್ಲೀಲ ವಿಡಿಯೋ ಇರುವ ಅನುಮಾನ ಇದೆ. ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರ 80ಕ್ಕೂ ಹೆಚ್ಚು ವಿಡಿಯೋಗಳಿದ್ದಾವೆ ಆ ಪೆನ್ ಡ್ರೈವ್ನಲ್ಲಿ. ಇದನ್ನು ಗಂಭೀರವಾಗಿ ಸರ್ಕಾರ ಕೂಡ ಪರಿಗಣಿಸಬೇಕಾಗತ್ತೆ. ಜೈಲು ಅಂದರೆ 2 ವಿಚಾರಗಳಲ್ಲಾಗಲೇಬೇಕು. ಒಂದು, ಮಾಡಿದ ತಪ್ಪಿಗೆ ಶಿಕ್ಷೆ, ಎರಡನೇದಾಗಿ ಮನಪರಿವರ್ತನೆಯ ತಾಣ ಆಗಿರಬೇಕು. ಆದರೆ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ವ್ಯತಿರಿಕ್ತವಾಗಿ ಜೈಲಿನ ವಾತಾವರಣ ಇದೆ. ಪೊಲೀಸ್ನವರ, ಜೈಲು ಸಿಬ್ಬಂದಿಯ ಸಹಕಾರ ಇಲ್ಲದೆ, ಅಧಿಕಾರಿ ವರ್ಗದ ಸಹಕಾರ ಇಲ್ಲದೆ, ಸರ್ಕಾರದ ಸಹಕಾರ ಇಲ್ಲದೆ ಇದೆಲ್ಲ ಹೇಗಾಗೋದಕ್ಕೆ ಸಾಧ್ಯ? ಸರ್ಕಾರ ತನ್ನ ತಪ್ಪಿಲ್ಲ ಅನ್ನೋದಾದರೆ, ಜೈಲು ಸಿಬ್ಬಂದಿಯನ್ನು, ಪೊಲೀಸ್ ಇಲಾಖೆಯನ್ನು ಬಿಗಿಯಲ್ಲಿ ಇಟ್ಕೊಂಡಿಲ್ಲ ಅನ್ನೋದಾದರೆ ಕ್ರಮ ಆಗಲಿ. ಹಾಗಾದರೆ ಕಟ್ಟುನಿಟ್ಟಿನ ಕ್ರಮ ಆಗಲಿ. ಜೈಲಿಗೆ ಹೋದ ಮೇಲೆ ಅದು ಯಾರೇ ಆಗಿದ್ರೂ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆನೂ ಆಗಬೇಕು, ಮನಪರಿವರ್ತನೆ ಆಗಬೇಕು. ಮತ್ತೊಂದು ಅಪ್ಡೇಟ್ ಇದೆ. ತಂದೆ, ತಾಯಿ, ಗರ್ಲ್ ಫ್ರೆಂಡ್, ಸ್ನೇಹಿತರ ನಂಬರ್ ಇದೆಯಂತೆ ಆ ಡೈರಿಯಲ್ಲಿ. ಅಲ್ಲೇನು ಪುಸ್ತಕ ಲಭ್ಯ ಆಗಿದೆ, ಅದರಲ್ಲಿ ತಂದೆ ತಾಯಿ ಹೆಸರಿದೆ, ಗರ್ಲ್ ಫ್ರೆಂಡ್ ಹೆಸರು ಕೂಡ ಇದೆಯಂತೆ, ಸ್ನೇಹಿತರು ಇವರ ಹೆಸರು ಇದೆ, ನಂಬರ್ ಕೂಡ ಉಲ್ಲೇಖ ಮಾಡಲಾಗಿದೆ. ಕುಟುಂಬ ಹಾಗೂ ಗರ್ಲ್ ಫ್ರೆಂಡ್ ಜೊತೆ ಮೊಬೈಲ್ನಲ್ಲಿ ಮಾತುಕತೆ. 5G ಫೋನನ್ನು ಯೂಸ್ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ. ಎಲ್ಲಿ? ಜೈಲಿನಲ್ಲಿ 5G ಫೋನನ್ನು ಬಳಕೆ ಮಾಡ್ತಿರೋದು ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ. ವಿಡಿಯೋ ಕಾಲ್ ಮತ್ತು ಚಾಟಿಂಗ್ ಮಾಡಿರುವಂತಹ ಶಂಕೆ ಇದೆ. ಅಂದರೆ ಕುಟುಂಬದ ಜೊತೆ, ಗರ್ಲ್ ಫ್ರೆಂಡ್ ಜೊತೆ ವಿಡಿಯೋ ಕಾಲು, ಚಾಟಿಂಗು. ಸದ್ಯ ಜೈಲಿಂದ ಹೊರಗೆ ಹೋಗಿಲ್ಲ ಪುಣ್ಯಾತ್ಮ, ಇನ್ನೆಲ್ಲ ಫೆಸಿಲಿಟಿ ಲಭ್ಯವಾಗಿದೆ. ಹಾಗಾಗಿ FSLಗೆ ಮೊಬೈಲನ್ನು ಪರಪ್ಪನ ಅಗ್ರಹಾರ ಪೊಲೀಸರು ಕಳಿಸಿದ್ದಾರೆ. ಅದರ ವಿಡಿಯೋ ಕಾಲು, ಚಾಟಿಂಗ್ ಶಂಕೆ ಇರೋದರಿಂದಾಗಿ ದಾಳಿ ಆಯಿತು ನೋಡಿ. ಈ ಕೈದಿಗಳು ಏನು ಇಟ್ಕೊಂಡಿರ್ತಾರೆ, ಏನು ಇಟ್ಕೊಂಡಿಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಮೊಬೈಲ್ ತನ್ನದು ಅಂತ ಹೇಳಿ ಸ್ವತಃ ಪ್ರಜ್ವಲ್ ರೇವಣ್ಣ ಹೇಳಿರೋದು. ಪಾಸ್ವರ್ಡನ್ನು ಕೇಳ್ತಾರೆ ಪೊಲೀಸ್ನವರು. ಆಗ ಇದು ನಂದಲ್ಲ, ಅಲ್ಲೇ ಇರುವಂಥ ಮತ್ತೊಬ್ಬ ವ್ಯಕ್ತಿ, ಶಿಕ್ಷೆಗೊಳಗಾಗಿರುವಂಥ ಮತ್ತೊಬ್ಬ ವ್ಯಕ್ತಿ ಪ್ರತಾಪ್ ರಾಯ್ದು ಅಂತ ಹೇಳಿರೋದು. ಹಾಗಾದರೆ ಯಾವುದನ್ನಪ್ಪ ನಂಬೋದು? ಅಸಲಿಗೆ ಜೈಲಿನಲ್ಲಿ ಮೊಬೈಲ್ ಸಿಕ್ಕಿರೋದೇ ಮಹಾ ಅಪರಾಧ. ಪರಪ್ಪನ ಅಗ್ರಹಾರ ಜೈಲು ಕೇಂದ್ರವಾಗಿ ಉಳ್ಕೊಂಡಿಲ್ಲ, ಅದು ಜೈಲಾಗಿ ಉಳ್ಕೊಂಡಿಲ್ಲ. ಬೇಕಾದಂಥ ಫೆಸಿಲಿಟಿಗಳು ಲಭ್ಯ ಆಗ್ತಾ ಇದೆ. ಈ ಹಿಂದೆ ಒಂದು 3-4 ತಿಂಗಳ ಹಿಂದೆ ಸುದ್ದಿ ಆಗಿದೆ.
ಎಲ್ಲವೂ ಸಿಗ್ತಾ ಇದೆ. ಅಂದರೆ ಉಳ್ಳವ್ರಿಗೊಂದು ನ್ಯಾಯ, ಏನು ಇಲ್ದವ್ರಿಗೆ ಇನ್ನೊಂದು ನ್ಯಾಯ ಅನ್ನೋದು ಈ ಪ್ರಕರಣದ ಮೂಲಕ ಮಗದೊಮ್ಮೆ ಸಾಬೀತಾಗಿದೆ.